ಇವತ್ತು ನಾನು ಆಲೂ ಪರಾಟ ಮಾಡಕ್ ಹೋಗ್ತಾ ಇದ್ದೀನಿ. ತೆಗಿಬೇಕಾದ್ರೆ ಕೈಯೆಲ್ಲ ಬಿಸಿ ಆಗುತ್ತೆ. ಓಕೆ, ಸೊ ಅದನ್ನ ಪ್ರಿಪೇರ್ ಮಾಡೋಣ. ಮೇಕ್ ಶೋರ್ ನಿಮ್ ಕೈ ಚೆನ್ನಾಗಿರ್ಬೇಕು. ಒಂದು ಬೆಳ್ಳಂಗೆ ಬೇಕು ಅಂಡ್ ಸ್ವಾಹ ಅಂತ ಹಿಂಗೆಲ್ಲ ಫುಲ್ ಹಾಕೋಬೇಕು. ಚೆನ್ನಾಗಿ ಇದು ಮಾಡ್ತೀನಿ. ಸೊ hello everyone, once again welcome to my channel Neha Basraj YouTube channel. ಸೊ ಇವತ್ತೇನು ವ್ಲಾಗ್ ಕುಕಿಂಗ್ ವ್ಲಾಗ್ ಆಗಿರುತ್ತೆ. ನನ್ನ ಚಾನಲ್ಗೆ ಯಾರೆಲ್ಲ ಹೊಸಬ್ರಾಗಿದ್ದೀರಾ, ಸೊ ನನ್ನ ಹೆಸರು ನೇಹಾ, ನಾನು ಯೂಟ್ಯೂಬ್ ವ್ಲಾಗ್ಸ್ ಎಲ್ಲ ಮಾಡ್ತೀನಿ. ಇವತ್ತು ನಾನು ಆಲೂ ಪರಾಟ ಮಾಡಕ್ ಹೋಗ್ತಾ ಇದ್ದೀನಿ. ಸಿನ್ಸ್ ನೀವು ನನ್ನ ಲಾಸ್ಟ್ ವಿಡಿಯೋಗೆ ತುಂಬಾ ಪ್ರೀತಿ ಕೊಟ್ಟಿದ್ದೀರಾ, ಇನ್ನೂ ಸ್ವಲ್ಪ ಕುಕಿಂಗ್ ವಿಡಿಯೋಸ್ ಹಾಕಿ ಅಂತ ಕೇಳ್ಕೊಂಡಿದ್ದೀರಾ. ಸೊ ಹಾಗಾಗಿ ಇವತ್ತು ನಾನು ಏನಾದ್ರು ಡಿಫ್ರೆಂಟ್ ಆಗಿ ಮಾಡೋಣ ಅಂತ ಆಲೂ ಪರಾಟ ಮಾಡಕ್ ಟ್ರೈ ಮಾಡ್ತಾ ಇದ್ದೀನಿ. ಸೊ ಇವಾಗ ನಾನು ಇವಾಗ ನಾನು ಆಲೂ ಬಾಯ್ಲಿಗೆ ಇಟ್ಟಿದ್ದೀನಿ. ಬನ್ನಿ ತೋರಿಸ್ತೀನಿ. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನನ್ನ ಚಾನಲ್ಗೆ ಯಾರು ಇನ್ನೂ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಲಿಲ್ಲ, ಬೇಗ ಹೋಗಿ ನೇಹಾ ಬಸವರಾಜ್ ಯೂಟ್ಯೂಬ್ ಚಾನಲ್ಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಹೈಪ್ ಮಾಡಿ. ಸೊ ಇವತ್ತಿನ ವಿಡಿಯೋನ ನಾವು ಸ್ಟಾರ್ಟ್ ಮಾಡೋಣ. ನೋಡಿ, ನಾನು 3 ಆಲೂನ ಬಾಯ್ಲಿಗೆ ಇಟ್ಟಿದ್ದೀನಿ. ಈಗ ಅದು ಆಲ್ರೆಡಿ ಆಗ್ಬಿಟ್ಟಿದೆ. ಈಗ ಸ್ವಲ್ಪ ಲಾಸ್ಟಿಗೆ ಬಂದಿದೆ. ಸೊ ಇದು ಬಾಯ್ಲ್ ಆದಂಗೆ ಇದನ್ನ ತೆಗೆದು ಸೈಡಲ್ಲಿ ಇಟ್ಬಿಡೋಣ. ಸೊ ಇವಾಗ ಆಲೂ ಬಾಯ್ಲ್ ಆಗಿದ್ಯಾ ಇಲ್ಲ ಅಂತ ಹೇಗ್ ಗೊತ್ತಾಗ್ಬೇಕು ಅಂತಂದ್ರೆ ಸ್ಪೂನ್ ನ ಹಾಕಿ ಟೆಸ್ಟ್ ಮಾಡೋಣ. ನೋಡಿ, ಇನ್ನೊಂದ್ ಚೂರು ಕ್ರಿಸ್ಪಿ ಆಗಿದೆ, ಇನ್ನೊಂದ್ ಚೂರು ಕರ್ರ ಸೌಂಡ್ ಬರ್ತಾ ಇದೆ. ಸೊ ಇನ್ನೊಂದ್ ಚೂರು ಇಡೋಣ, ವಾಪಸ್ ಹಾಕ್ಬಿಡ್ತೀನಿ. ಸೊ ಇನ್ನೊಂದ್ 5 ನಿಮಿಷ ಇಟ್ಬಿಟ್ಟು ಆಮೇಲೆ ತೆಗೆದು ಆಲೂನ ಚೆನ್ನಾಗಿ ಸ್ಮ್ಯಾಶ್ ಮಾಡೋಣ. ಸೊ ಆ ಆಲೂ ಏನಿದೆ ಅದು ಬಾಯ್ಲ್ ಆಗೋವರೆಗೂ ನಾನು ಈಗ 2 ಆನಿಯನ್ ತಗೊಂಡಿದ್ದೀನಿ. ಸೊ ಆನಿಯನ್ ಏನಿದೆ, 2 ಆನಿಯನ್ ಕಟ್ ಮಾಡ್ತೀನಿ ಅಂಡ್ ಆಲ್ಸೋ 2 ಮೆಣಸಿನ್ಕಾಯಿ ಇದನ್ನ ಕಟ್ ಮಾಡ್ಕೊಂಡ್ಬಿಡ್ತೀನಿ. ಚಿಲ್ಲಿ. ಸೊ ಚೆನ್ನಾಗಿ ಮೆಣಸಿನ್ಕಾಯಿ ಮಾಡ್ತೀನಿ, ಚೆನ್ನಾಗಿ ಚಿಕ್ಕದಾಗಿರೋ ಪೀಸ್ ನ ಕಟ್ ಮಾಡ್ಕೊತೀನಿ ಅಂಡ್ ಈವನ್ ವಿತ್ ಆನಿಯನ್ ಅದನ್ನು ಚಿಕ್ಕದಾಗಿರೋ ಪೀಸ್ ನ ಕಟ್ ಮಾಡ್ಕೊತೀನಿ. ಬನ್ನಿ ಗೈಸ್, ಕಟ್ ಮಾಡೋಣ. ಚಿಕ್ಕದಾಗಿರೋ ಪೀಸಸ್ ನ ಕಟ್ ಮಾಡ್ತಾ ಇದ್ದೀನಿ. ಇಷ್ಟೇ ಎಷ್ಟು. ತಡಾ, ಒಂದಾಯ್ತು. ಇನ್ನೊಂದು ಸೇಮ್ ಅದೇ ತರ ಚಿಕ್ಕದಾಗಿ ಕಟ್ ಮಾಡ್ತೀನಿ. ತಗೊಳ್ಳಿ, 2 ಕಟ್ ಆಯ್ತು. ಇವಾಗ ಆನಿಯನ್ ಕಟ್ ಮಾಡೋಣ. ಡಿಶ್ ಸೇಮ್ ಅದೇ ರೀತಿ. ಇದೊಂದು ಸೇಮ್ ಇದೆ. ಯಾಕಂದ್ರೆ ಸ್ವಲ್ಪ ಕಣ್ಣಲ್ಲಿ ನೀರು ಬರುತ್ತೆ. ನೋ ಮೈಂಡ್, ನೆವರ್ ಮೈಂಡ್. ಇದು ಅತಿ ಕಷ್ಟಕರವಾದ ಕೆಲಸ ಅಂದ್ರೆ ಇದು ಗೈಸ್, ಸಿಪ್ಪೆ ತೆಗೆಯೋದು. ಯಾರಪ್ಪ. ಸೊ ಇವಾಗ ಇದನ್ನ ಕಟ್ ಮಾಡ್ಕೊಳ್ಳೋಣ. ಈಗ ನೋಡಿ, ಇದನ್ನು ಹಾಗೆ ಚಿಕ್ಕದಾಗಿರೋ ಪೀಸಸ್ ಅಲ್ಲಿ ಕಟ್ ಮಾಡ್ತೀನಿ. ಹೀಗೆ ನೋಡಿ ಎಷ್ಟು ಚಿಕ್ಕದಾಗಿ ಪೀಸಸ್ ಕಟ್ ಆಗಿದೆ. ಸೊ ಇಷ್ಟು ಚಿಕ್ಕದಾಗಿರೋ ಪೀಸಸ್ ಕಟ್ ಮಾಡ್ಕೊಂಡು ಸೈಡಲ್ಲಿ ಇಟ್ಬಿಡ್ತೀನಿ. ಓಕೆ, ಡನ್ ಗೈಸ್. ಸೊ ನೋಡಿ, ಇವಾಗ ಇಷ್ಟು 2 ಆನಿಯನ್ ಚಾಪ್ ಮಾಡಿದೀನಿ ಅಂಡ್ ಆಲ್ಸೋ ಒಂದು ಚಿಲ್ಲಿ. ಆಲೂ ಆಗ್ಬಿಟ್ಟಿದೆ. ಇದನ್ನ ಎತ್ತಿ ಬಿಸಿ ನೀರಿಂದ ತಣ್ಣೀರಿಗೆ ಹಾಕ್ಬಿಡೋಣ. ಯಾಕಂದ್ರೆ ಸಿಪ್ಪೆ ತೆಗಿಬೇಕಾದ್ರೆ ಕೈಯೆಲ್ಲ ಬಿಸಿ ಆಗ್ಬಿಡುತ್ತಲ್ಲ, ಸೊ ಅದಕ್ಕೆ ತಣ್ಣೀರ್. ಓಕೆ. ಸೊ ನೋಡಿ, ಈಗ ಎಲ್ಲ ಇದು ಕೂಲ್ ಆಗ್ಬಿಡುತ್ತು. ಸೊ ಎಲ್ಲ ಕೂಲ್ ಆಗ್ಬೇಕು ಒಂದ್ಸರಿ, ಆಮೇಲೆ ಈಸಿಯಾಗಿ ಬರುತ್ತೆ. ನೋಡಿ, ಈಸಿಯಾಗಿ ಬರುತ್ತೆ ಅದೆಲ್ಲ ಸಿಪ್ಪೆ ತೆಗಿಯಕ್ಕೆ. ನೋಡಿ,
ಎಷ್ಟು ಸ್ಮೂತ್ ಆಗಿ ಬರ್ತಾ ಇದೆ ಅದು. ಹೊಗೆ ಹೆಂಗ್ ಬರ್ತಾ ಇದೆ ಅಲ್ಲಿ ನೋಡು, ಕಾಣಿಸ್ತಿದ್ಯಾ ಕ್ಯಾಮ್ರಾದಲ್ಲಿ ಹೊಗೆ ಬರೋದು? The smoke. ಎಲ್ಲ ಕವರ್ ಏನಿದೆ ಅದನ್ನೆಲ್ಲ ಪೀಲ್ ಮಾಡ್ಬಿಟ್ಟಿದ್ದೀನಿ. ಸಿ ಸೊ ಇದಕ್ಕೆ ಏನ್ ಮಾಡ್ತೀನಿ ಅಂದ್ರೆ ಸ್ಮ್ಯಾಶ್ ಮಾಡ್ತೀನಿ. ನಮ್ಮ ಹತ್ರ ಸ್ಮ್ಯಾಶರ್ ಇಲ್ಲ, ಬಟ್ ಇದು ಮಿಕ್ಸ್ ಮಾಡೋದಿರುತ್ತಲ್ಲ, ಇದರಿಂದನೇ ನಾನು ಸ್ಮ್ಯಾಶ್ ಮಾಡ್ತೀನಿ. ಸೊ ಐ ಹೋಪ್ ಇದರಿಂದ ಸ್ಮ್ಯಾಶ್ ಆಗುತ್ತೆ. ಸಿ ಆಗ್ತಾ ಇದೆ. ಹುಯ್ ಸ್ವಲ್ಪ ಗಟ್ಟಿಯಾಗಿದೆನೋ ಅನ್ಸುತ್ತೆ. ಇದು ಆಕ್ಚುಲಿ ಸ್ಮ್ಯಾಶರಿಂದ ಚೆನ್ನಾಗಿ ಸ್ಮ್ಯಾಶ್ ಆಗುತ್ತೆ ಗೈಸ್. ಬಟ್ ನಿಮ್ಮ ಹತ್ರ ಏನಿಲ್ಲ ಅಂತಂದ್ರು ಈ ತರ ಸ್ಮ್ಯಾಶ್ ಮಾಡ್ಬೋದು, ಅಡ್ಜಸ್ಟ್ಮೆಂಟ್. ಇದಕ್ಕೆ ಸರಿಯಾಗಿ ನೋಡಿ ಹೆಂಗಾಗಿದೆ. ಸೊ ಅದನ್ನು ಚೆನ್ನಾಗಿ ಚೆನ್ನಾಗಿ ಫುಲ್ಲು ಅದು ಒಳಗಡೆ ಹೋಗ್ಬಿಡ್ತದೆ ಸ್ವಲ್ಪ. ಅದು ಒಡೆಯೋವರೆಗೆ ಸ್ವಲ್ಪ ಕಷ್ಟ ಆಗುತ್ತೆ, ಒಡೆದಾದ್ಮೇಲೆ ಚೆನ್ನಾಗಿ ಆಮೇಲೆ ಈಸಿಯಾಗಿ ಸ್ಮ್ಯಾಶ್ ಆಗ್ತಿದೆ. ಒಳ್ಳೇದಾಯ್ತು, ಸ್ವಲ್ಪ ನಾನು ಕೂಲ್ ವಾಟರ್ ಎಲ್ಲ ಹಾಕ್ಬಿಟ್ಟಿದ್ದೀನಿ ಎಲ್ಲ ನೋಡಿ. ಒಳಗೆ ಸಾಕನ್ಸುತ್ತೆ, ತೆಗಿತೀನಲ್ಲ. ನೆಕ್ಸ್ಟ್ ಸೊ ಗೈಸ್, ಈಗ ನಾನು ಏನ್ ಮಾಡ್ತೀನಿ ಅಂತಂದ್ರೆ ಆಲೂದಲ್ಲಿ ನಾನು ಕಟ್ ಮಾಡ್ಕೊಂಡಿರೋ ಚಿಲ್ಲಿ ಏನಿದೆ ಮತ್ತೆ ಹಾಗೆ ಆನಿಯನ್ ಇದನ್ನ ಆಡ್ ಮಾಡ್ಬಿಡ್ತೀನಿ ಇದ್ರಲ್ಲಿ. ಸರಿ, ಹೀಗೆ. ಅಂಡ್ ಅದರ ಜೊತೆಗೆ ನಾನು ಇದರಲ್ಲಿ ಏನೇನ ಇದೆ ಅಂತಂದ್ರೆ ಉಪ್ಪು, ಖಾರ, ಅರಿಶಿಣ ಮತ್ತೆ ಅದು ಜೀರಿಗೆ, ಸಾಸಿವೆ, ಸೊ ಅದನ್ನೆಲ್ಲ ಮಸಾಲೆಗಳೆಲ್ಲ ಹಾಕಿರೋದು. ಸೊ ಇದನ್ನ ಇದಕ್ಕೆ ಆಡ್ ಮಾಡ್ಬಿಡ್ತೀನಿ. ಸೊ ಗೈಸ್, ಇದನ್ನ ಸರಿಯಾಗಿ ಈಗ ಮಿಕ್ಸ್ ಮಾಡ್ಕೊಂಡ್ಬಿಡ್ತೀನಿ ಎಲ್ಲ. ಸೊ ಸ್ಪೂನಿಂದ ಆಗ್ತಾ ಇಲ್ಲ, ಸೊ ಕೈಯಿಂದ ಮಿಕ್ಸ್ ಮಾಡಿಬಿಡೋಣ. ಇದಕ್ಕೆಲ್ಲ ಸರಿಯಾಗಿ ಮಿಕ್ಸ್ ಆಗುತ್ತೆ. ಬಿಸಿ ಇದೆ ಏನೋ ಕೆಳಗಡೆ. ದಿಸ್ ಇಸ್ ಆಲೂ ಪರೋಟ ಗೈಸ್. ಏನಿರುತ್ತೆ ಆಟ ಮಾಡ್ಕೊಳಕ್ಕೆ, ಸೊ ಅದನ್ನ ಪ್ರಿಪೇರ್ ಮಾಡೋಣ. ಅದಕ್ಕೋಸ್ಕರ ನಾನು ಇವಾಗ ತಗೋತಾ ಇದ್ದೀನಿ ಹಿಟ್ಟು, ಗೋಧಿ ಹಿಟ್ಟು ಸಾಕನ್ಸುತ್ತೆ. ಸೊ ಗೋಧಿ ಹಿಟ್ಟು ತಗೊಂಡು ನಾನೇನ್ ಮಾಡ್ತೀನಿ ಅಂತಂದ್ರೆ ಸ್ವಲ್ಪ ಹಿಟ್ಟನ್ನ ಒಂದು ಬಟ್ಲಲ್ಲಿ ಎತ್ತಿಡ್ತೀನಿ. ಸ್ವಲ್ಪ ಹಿಟ್ಟನ್ನ ತೆಗಿದೀನಿ, ತೆಗೆದ್ಬಿಟ್ಟು ಇಷ್ಟು ತೆಗೆದು ಈಗ ಇದರಲ್ಲಿ ನಾನು ನೀರ್ ಹಾಕೊಂಡ್ಬಿಡ್ತೀನಿ. ಸೊ ದಿಸ್ ಇಸ್ ವಾಟರ್. ಸೊ ನೀರ್ ಹಾಕಿ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಡ್ತೀನಿ. ಮೇಕ್ ಶೋರ್ ನಿಮ್ ಕೈ ಚೆನ್ನಾಗಿರ್ಬೇಕು, ಏನಂತಾರೆ ಹಿಟ್ಟಲ್ಲಿ ಕೈ ಹಾಕೋ ಮುಂಚೆ. ಸರಿಯಾಗಿ ಸ್ವಲ್ಪ ಸ್ವಲ್ಪ ನೀರ್ ಹಾಕಿ, ಜಾಸ್ತಿ ನೀರ್ ಹಾಕಕ್ ಹೋಗ್ಬೇಡಿ, ಸ್ವಲ್ಪ ಸ್ವಲ್ಪ ನೀರ್ ಹಾಕ್ಬೇಕು. ಅದಾದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಜಾಸ್ತಿ ನೀರ್ ಹಾಕ್ಬಿಟ್ರೆ ಲೂಸ್ ಆಗ್ಬಿಟ್ರೆ ಮತ್ತೆ ನೀವು ಹಿಟ್ ಹಾಕ್ಬೇಕಾಗತ್ತೆ. ಸೊ ಎಷ್ಟಾಗಿದೆ ಅಷ್ಟೇ ಮೆಜರ್ ಮಾಡ್ಕೊಳ್ಳಿ ಸರಿಯಾಗಿ. ಇನ್ನೊಂಚೂರು ಹೀಗೆ. ಸೊ ಹೀಗೆ ರೌಂಡ್ ಮಾಡಬೇಕು, ಹೀಗೆ ರೌಂಡ್ ಮಾಡಬೇಕು. ಆಮೇಲೆ ಸೆಂಟ್ರಲ್ ತಂದು ಹೀಗೆ ಪ್ರೆಸ್ ಮಾಡಬೇಕು. ಆಮೇಲೆ ಹೀಗೆ ರೌಂಡ್ ಮಾಡಬೇಕು, ಪ್ರೆಸ್ ಮಾಡಬೇಕು. ಆಮೇಲೆ ಹೀಗೆಲ್ಲ ಅಂಟ್ಕೊಳ್ಳುತ್ತೆ ಸ್ವಲ್ಪ. ಆಮೇಲೆ ಜಾಸ್ತಿ ಅಂಟ್ಕೊಳ್ತಾ ಇದೆ ಅಂದ್ರೆ ನೀವು ಸ್ವಲ್ಪ ಆಯಿಲ್ ಹಾಕೋಬಹುದು ಕೈಗೆ. ಕಟ್ಟೆ ಇರುತ್ತಲ್ಲ, ಕಿಚನ್ ಕಟ್ಟೆ ಮೇಲೆ ಮಾಡಕ್ ಇನ್ನೂ ಚೆನ್ನಾಗಿರುತ್ತೆ. ಬಟ್ ನಾನು ಪ್ಲೇಟ್ ಅಲ್ಲಿ ಯಾಕೆ ತಗೊಂಡಿದ್ದೀನಿ ಅಂದ್ರೆ ಈ ತರ ಇರೋ ಪ್ಲೇಟ್ ತಗೊಂಡ್ರೆ ಚೆನ್ನಾಗಿರುತ್ತೆ. ಸೊ ದಟ್ ನೀವು ಮಾಡ್ಬೇಕಾದ್ರೆ ಆಚೆಗಡೆ ಬಿಡಲ್ಲ. ನೋಡಿ ಚೆನ್ನಾಗಾಗತ್ತೆ ಹೀಗೆ. ನನ್ ಚೂರಿದೆ ಅಷ್ಟೇ, ಕರೆಕ್ಟ್ ಆಗಿದೆ ನೋಡಿ, ನೀರೆಲ್ಲ ಕರೆಕ್ಟ್ ಆಗಿದೆ.
ಒಂಚೂರು ಪೌಡರ್ ಇದೆ. ಸೊ ಸ್ವಲ್ಪ ನೀರು, ಇಷ್ಟು ಬಿತ್ತೋ ಇಲ್ಲ ಅನ್ನೋ ಥರ. ಇದು ಗಟ್ಟಿನೂ ಆಗ್ಬಾರ್ದು, ಸ್ವಲ್ಪ ಸಾಫ್ಟ್ ಆಗ್ಬೇಕು. ಓಕೆ, ಸೊ ಆಯಿತು ಆಲ್ಮೋಸ್ಟ್. ನೋಡಿ, ಫುಲ್ ಪ್ಲೇಟ್. ಇದಕ್ಕೆ ಈಗ 2 ಕೈಯಿಂದ ಮಾಡೋಣ. ಚೆನ್ನಾಗಿ ಇದಕ್ಕೆ ಎಕ್ಸರ್ಸೈಸ್ ಆಗ್ಬೇಕು. ಇದು ಡೋಗೆ ಚೆನ್ನಾಗಿ ಎಕ್ಸರ್ಸೈಸ್ ಆಗಿ ಫ್ಲೆಕ್ಸಿಬಲ್ ಆಗ್ಬೇಕಿದು ಡೋ. ಸೊ ಅದಕ್ಕೆ ಚೆನ್ನಾಗಿ ಹಾಕ್ಬೇಕು. ಅದಾದ್ಮೇಲೆ ಇದಕ್ಕೆ ಸ್ವಲ್ಪ ನಾನು ಏನ್ ಮಾಡ್ತೀನಿ ಅಂದ್ರೆ ಆಯಿಲ್ ತಗೋತೀನಿ ಈ ತರ. ಸೊ ಆಯಿಲ್ ಎಲ್ಲ ಪಾಮ್ಗೆ ಆಯಿಲ್ ಹಾಕೊಂಡು ಚೆನ್ನಾಗಿ ಇದಕ್ಕೆಲ್ಲ ಆಯಿಲ್ ಹಾಕ್ಬಿಡ್ತೀನಿ. ಸೊ ಈ ತರ ಆಯಿಲ್ ಹಾಕಿ ಇದನ್ನ ಸ್ವಲ್ಪ ಹೊತ್ತು ಬಿಡ್ಬೇಕು, ಒಂದು 5 ಮಿನಿಟ್ಸ್. ಇದ್ರ ಮೇಲೆ ಬೇಕಾದ್ರೆ ನೀವು ಒಂದು ಕಾಟನ್ ಕ್ಲೋತ್ ಅಥವಾ ಯಾವ್ದಾದ್ರು ಮುಚ್ಚಳದಿಂದ ಚೆನ್ನಾಗಿ ಮುಚ್ಚಿ ಇಡಬೇಕು. ಸೊ ಫ್ರಿಜ್ ಅಲ್ಲಾದ್ರೂ ಇಡಿ, ಆಚೆ ಎಲ್ಲಾದ್ರೂ ಇಡಿ, ಒಟ್ನಲ್ಲಿ ಸ್ವಲ್ಪ ರೆಸ್ಟ್ ಆಗ್ಬೇಕು. ಈಗ ತಾನೇ ಇಷ್ಟೆಲ್ಲ ಎಕ್ಸರ್ಸೈಸ್ ಮಾಡ್ಬಿಟ್ಟಿದೆ ಅದು. ನಾನು ಇದನ್ನ ಒಂದು ಪಾತ್ರೆಯಲ್ಲಿ ಹಾಕ್ಬಿಟ್ಟಿದೀನಿ. ಸೊ ಹಾಕಿ ಇದಕ್ಕೆ ನಾನು ಕವರ್ ಮಾಡ್ಬಿಡ್ತೀನಿ. ಇವಾಗ ಚಪಾತಿ ಮಾಡಕ್ಕೆ ಮೇನ್ ಇಂಗ್ರೀಡಿಯೆಂಟ್ ಒಂದು ಬೆಳ್ಳಂಗೆ ಬೇಕು, ಅಂಡ್ ಅದಕ್ಕೆ ಮಾಡಕ್ಕೆ ಒಂದು ಈ ತರದೊಂದು ಬೇಕು. ಸೊ ಇದರ ಮೇಲೆ ಇವಾಗ ನಾವು ಚಪಾತಿ ಮಾಡೋಣ. ಸೊ ಫಸ್ಟ್ ಏನ್ ಮಾಡ್ತೀನಿ ಅಂತಂದ್ರೆ ಇದು ಚಪಾತಿ ಹಿಟ್ಟು. ಇದನ್ನ ನಾನು ಫಸ್ಟ್ ಹಿಂಗೆ ಸ್ವಾಹ ಅಂತ ಹಿಂಗೆಲ್ಲ ಫುಲ್ ಹಾಕೋಬೇಕು ಚೆನ್ನಾಗಿ, ಸೊ ದಟ್ ಅದು ಚಪಾತಿ ಮಾಡ್ಬೇಕಾದ್ರೆ ಅಂಟ್ಕೊಳಲ್ಲ. ಮೈಕ್ ಆನ್ ಇದೆಯಾ? ಇವಾಗ ಇದು 5 ಮಿನಿಟ್ಸ್ ಏನ್ ಬಿಟ್ಟಿದೀನಿ ನೋಡಿ, ಚೆನ್ನಾಗಿ ಆಗ್ಬಿಟ್ಟಿದೆ ಇದು. ಸೊ ಇದರದ್ದು ಒಂದು ಪಾರ್ಟ್ ತಗೋತೀನಿ, ಇಷ್ಟು ಚಿಕ್ಕದ್ ತಗೋತೀನಿ. ಬಿಕಾಸ್ ಇದು ತುಂಬಾ ತೆಳ್ಳ ಮಾಡ್ಬೇಕು ನಾವು. ಸೊ ಇದಕ್ಕೆ ಸರಿಯಾಗಿ ಈ ತರ ಲೈನ್ ಬರಬಾರ್ದು, ಆ ತರ ನಾವು ರೌಂಡ್ ಮಾಡ್ಕೋಬೇಕು. ಇದಕ್ಕೆ ಚೆನ್ನಾಗಿ ರೌಂಡ್ ಮಾಡ್ಕೋತೀನಿ ಈಗ. ಸೊ ಈ ತರ ಚೆನ್ನಾಗಿ ನೋಡಿ, ರೌಂಡ್ ಆದ್ಮೇಲೆ ಅದಕ್ಕೆ ಹಿಂಗ್ ಪ್ರೆಸ್ ಮಾಡ್ಬೇಕು. ಸೊ ಈ ತರ ಆಗ್ಬಿಡುತ್ತೆ, ಕಾಣಿಸ್ತಿದ್ಯಾ? ಓಕೆ, ಇದಕ್ಕೆ ನಾನು ಏನ್ ಮಾಡ್ತೀನಿ ಅಂದ್ರೆ ಸುಮ್ನೆ ಸ್ವಲ್ಪ ಆಯಿಲ್ ಈ ಕಡೆ ಸ್ವಲ್ಪ ಆಯಿಲ್ ಹಾಕ್ಬಿಟ್ಟು ಚೆನ್ನಾಗಿ ಫಸ್ಟ್ ಪ್ರೆಸ್ ಮಾಡಿ ಫಿಂಗರ್ ಇಂದಾನೆ ಅದಕ್ಕೆ ಸ್ಪ್ರೆಡ್ ಮಾಡ್ತೀನಿ. ಆಯ್ತಾ? ಆ ಕಡೆ ಶೇಕ್ ಆಗ್ತಿದೆ, ಇಲ್ಲಿ ಇಟ್ಕೋತೀನಿ. ಫಿಂಗರ್ ಇಂದಾನೆ ಚೆನ್ನಾಗಿ ಇದು ಮಾಡ್ತೀನಿ. ಅದಾದ್ಮೇಲೆ ಸ್ವಲ್ಪ ಮತ್ತೆ ಪೌಡರ್ ಹಾಕ್ತೀನಿ. ಹಾಕಾದ್ಮೇಲೆ ಚೆನ್ನಾಗಿ ಈ ತರ ಮಾಡ್ತೀನಿ. ಅದಾದ್ಮೇಲೆ ಮತ್ತೆ ಟರ್ನ್ ಮಾಡಿ ಮತ್ತೆ ಇದಕ್ಕೆ ಪೌಡರ್ ಹಾಕ್ತೀನಿ. ಪೌಡರ್ ಹಾಕಿ ಮತ್ತೆ ಇದಕ್ಕೆ ಚೆನ್ನಾಗಿ ಬೆಳ್ಳಣಿಗೆಯಿಂದ ಆಡಿಸ್ತೀನಿ. ಸೇಮ್ ಅದೇ ರೀತಿ ನಾವು ಮಾಡ್ತಾ ಹೋಗ್ಬೇಕು. ಅದು ಫುಲ್ ದೊಡ್ಡದಾಗೋವರೆಗೂ ಮಾಡ್ಬೇಕು ಹೀಗೆ. ನೋಡಿ, ಸೊ ನಾನು ಟೇಬಲ್ ಮೇಲೆ ಮಾಡ್ತಿದ್ದೀನಿ, ಅದಕ್ಕೆ ಎಲ್ಲ ಅಲ್ಲಾಡ್ತಾ ಇದೆ ಇಲ್ಲಿ. ಇಷ್ಟು ಸಣ್ಣ, ಇನ್ನು ತೆಳ್ಳ ಮಾಡ್ಬೇಕು. ಇಷ್ಟ ಆಗಿದೆ, ಇನ್ನು ನೋಡಿ ಬೆಳ್ಕಲ್ ಕಾಣಿಸುತ್ತೆ. ಇನ್ನು ಈ ಕಡೆ ಎಲ್ಲ ಮಾಡ್ಬೇಕು. ಚೂರು ಈ ಕಡೆ, ಇನ್ನು ಈ ಕಡೆ ಚೂರು, ಆಮೇಲೆ ಕಡೆ ಇನ್ನೊಂದು ಚೂರು ಸಣ್ಣ ಮಾಡೋಣ. ಫುಲ್ ಕಾರ್ನರ್ಸ್ ಎಲ್ಲ ಸ್ಪ್ರೆಡ್ ಮಾಡ್ಕೊಂಡ್ಬಿಡ್ತೀನಿ ಚೆನ್ನಾಗಿ. ನೀಟಾಗಿದೆ.
ಸ್ಮ್ಯಾಶ್ ಮಾಡಿರೋ ಹಾಲು ಇದರ ಮೇಲೆ ಹಾಕ್ಬಿಡ್ತೀನಿ ಈಗ ಚೆನ್ನಾಗಿ. ಆರಾಮಾಗಿ ಹಾಕ್ಬೇಕು, ಸೊ ದ್ಯಾಟ್ ಎಲ್ಲೂ ಒಡಿಬಾರ್ದಿದು ಆ ಥರ. ಹಾಲು ಪರೋಟ ಇರ್ತದೆ. ಸೊ ಗೈಸ್, ನಾನು ಫಸ್ಟ್ ಟೈಮ್ ಮಾಡ್ತಾ ಇದ್ದೀನಿ ಆಲೂ ಪರೋಟ ಇದು. ಸೊ ನೋಡಿ, ಟ್ರೈ ಮಾಡ್ತಾ ಇದ್ದೀನಿ, ಹೇಗೆ ಬರುತ್ತೆ ಅಂತ ಗೊತ್ತಿಲ್ಲ, ಯಾವತ್ತೂ ಟ್ರೈ ಮಾಡಿಲ್ಲ. ಯಾರಲ್ಲಿ ಮಸಾಲ ಇದು ಪೊಟೆಟೊ ಸ್ಮ್ಯಾಶ್ ಮಾಡಿರೋ ಪೊಟೆಟೊ ಹಾಕಿದ್ದೀನಿ, ಅದ್ರ ಮೇಲೆ ಇನ್ನೊಂದು ಇದನ್ನ ಹಾಕ್ಬಿಡ್ತೀನಿ ಹೀಗೆ ನೋಡಿ, ಹೀಗೆ ಕವರ್ ಮಾಡ್ಬಿಡೋದು. ಸೊ ಇದಕ್ಕೇನ್ ಮಾಡೋಣ ಅಂತಂದ್ರೆ ಚೆನ್ನಾಗಿ ನೀಟಾಗಿ ಸ್ಲೋ ಆಗಿ ಪ್ರೆಸ್ ಮಾಡ್ತೀನಿ. ಇದು ರಿಸ್ಕ್ ಬೇಡ, ಯಾಕಂದ್ರೆ ನಾನ್ ಮಾಡಿರೋ ಪರೋಟ ಯಾರು ತಿಂದಿಲ್ಲ ಅಂತಂದ್ರೆ ಏನ್ ಮಾಡ್ಬೇಕು. ಸೊ ಗೈಸ್, ಈಗ ಇದನ್ನ ನಾನು ಹಾಗೆ ಫ್ಲೇಮ್ ಮೇಲೆ ಹಾಕ್ಬಿಡ್ತೀನಿ ಈಗ. ಸೊ ಗೈಸ್, ಇವಾಗ ಗ್ಯಾಸ್ ನ ಆನ್ ಮಾಡಿ ಈ ತರದೊಂದು ಅದು ಸ್ವಲ್ಪ ಬಿಸಿ ಆಗಕ್ ಬಿಡೋಣ. ಬಿಸಿ ಆದ್ಮೇಲೆ ಇದು ಮಾಡಿರೋದೇನಿದೆ ಇದನ್ನ ಅದ್ರ ಮೇಲೆ ಹಾಕೋಣ. ಇಲ್ಲೆಲ್ಲ ಕಾಣಿಸ್ತಾ ಇದೆ ಗೈಸ್, ಎಲ್ಲ ಏನೆಲ್ಲ ಇದೆ ಅಂತ ಇದ್ರಲ್ಲಿ ನೋಡ್ಬೇಕು. ಅದು ಹಾಕಾದ್ಮೇಲೆ ಹೇಗ್ ಬರುತ್ತೆ ನನ್ ಪರೋಟ ಅಂತ. ಓಕೆ, ಸ್ವಲ್ಪ ಬಿಸಿಯಾಗಿದೆ, ಆಯಿಲ್ ಹಾಕ್ಬಿಡ್ತೀನಿ. ನಿಮ್ ಕಡೆ ಏನಂತೀರ ಗೊತ್ತಿಲ್ಲ. ಸೊ ಇದರಿಂದ ಚೆನ್ನಾಗಿ ಆಯಿಲ್ನ ಎಲ್ಲ ಕಡೆಗೆ ಸ್ಪ್ರೆಡ್ ಮಾಡ್ಕೊಂಡ್ಬಿಡ್ತೀನಿ. ಓಕೆ, ಆಯ್ತಾದ್ಮೇಲೆ ಇದು ಈಗ ಮೇನ್ ಟಾಸ್ಕ್ ಗೈಸ್. ಸೊ ದಿಸ್ ಇಸ್ ದ ಮೇನ್ ಟಾಸ್ಕ್. ಇದನ್ನ ಅದಕ್ಕೆ ಹಾಕ್ಬೇಕು. ಸೊ ಈಗ ನಾನು ಇದನ್ನ ಹೇಗಿದೆ ನೋಡಿ ಗೈಸ್, ಆಲೂ ಪರೋಟ. ಸ್ವಲ್ಪ ಆಯಿಲ್ ಹಾಕ್ತೀನಿ ಇಲ್ಲಿ. ಬಸ್ ಓಕೆ, ಸಾಕು. ಚೆನ್ನಾಗಿ ಇದಾಗ್ಲಿ ಅಂತ ನೋಡು, ಚೆನ್ನಾಗಿ ಎಲ್ಲ ಕಡೆ ಆಗ್ಲಿ. ಇನ್ನೊಂದ್ ಶುರು ಆಗಲ್ಲ, ಇನ್ನೊಂದ್ ಶುರು ಆಗಿಲ್ಲ ಹಾಕ್ಲಾ? ಇಲ್ಲ, ಅಲ್ಲೆಲ್ಲ ಹೋಟೆಲ್ ಜಾಸ್ತಿನೇ ಆಯಿಲ್ ಹಾಕ್ತಾರೆ. ಫುಲ್ ಪ್ಯಾಕೆಟ್ ಹಿಡ್ಕೊಂಡು ಹಾಕ್ತಾರೆ. ಇದೇನು ಮನೆ ಆಯಿಲ್ ಇದು. ಸೊ ಇದನ್ನ ಟರ್ನ್ ಮಾಡೋಣ ಈಗ. ಟರ್ನ್ ಮಾಡ್ಲಾ? ಇನ್ನೂ ಆಗಿಲ್ಲನು. ಆಲೂ ಪರಾಠ ಗೈಸ್, ಆಲೂ ಪರಾಠ. ಸೊ ಗೈಸ್, ಇದನ್ನ ಈಗ ಪ್ಲೇಟಿಗೆ ಹಾಕ್ಬಿಡೋಣ ಆಲೂ ಪರೋಟ. ತಡಾ, ಆಲೂ ಮೊಸರು ಬೇಕಲ್ವಾ, ಮೊಸರು ಜೊತೆ ಇದ್ರೆ ಚೆನ್ನಾಗಿ ಇರುತ್ತೆ. ಸೊ ಅದಕ್ಕೆ ಒಂದ್ ಕಪ್ ಮೊಸರು ತಗೋತಾ ಇದ್ದೀನಿ. ಸೊ ಮೊಸರು ಚೆನ್ನಾಗಿ ಉಪ್ಪು ಹಾಕಿದ್ದೀನಿ, ಮಿಕ್ಸ್ ಮಾಡ್ತೀನಿ ಈಗ. ಸೊ ಟಂಟಡ ಗೈಸ್, ಇದು ಯಾವ ಕಡೆನ ತಿನ್ಬೇಕು ಗೊತ್ತಾಗ್ತಿಲ್ಲ. ತುಂಬಾ ಬಿಸಿ ಇದೆ ಅದು. ಬಾಯಿ ಸುಟ್ಟೋಗ್ಬಿಡತ್ತೆ ಅಷ್ಟೇ ಅದು. ಚೆನ್ನಾಗಿ ಕರ್ಡ್ ಅಲ್ಲಿ ಡಿಪ್ ಮಾಡಿ. ಸೀರಿಯಸ್ಲಿ ಚೆನ್ನಾಗಿದೆ, ನೋಡಕ್ ಚೆನ್ನಾಗಿ ಕಾಣ್ತಿದೆಯೋ ಅಲ್ಲೋ, ಬಟ್ ಸೀರಿಯಸ್ಲಿ ಏನಾಗ್ಬೇಡ, ಚೆನ್ನಾಗಿದೆ ಗೈಸ್, ತುಂಬಾ ಚೆನ್ನಾಗಿ ಆಗಿದೆ. ಸೊ ಗೈಸ್, ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಅಂಡ್ ನಾನು ಮಾಡಿರೋ ಪರೋಟ ನಿಮ್ಗೆಲ್ಲ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ.
ಎಲ್ಲೋ ಏನೋ ಸ್ವಲ್ಪ ಸಣ್ಣ ಪುಟ್ಟ ತಪ್ಪುಗಳು ಆಗಿರ್ಬೋದು. ನಾನು ಫಸ್ಟ್ ಟೈಮ್ ಮಾಡ್ತಾ ಇದ್ದೀನಲ್ಲ ಆಲೂ ಪರೋಟ, ಸೊ ಹಾಗಾಗಿ ಎಲ್ಲಾದ್ರೂ ಒಂದು ಚಿಕ್ಕ ಮಿಸ್ಟೇಕ್ ಆದ್ರೂ ಕ್ಷಮಿಸ್ಬಿಡಿ. ಸೊ ನಾನು ನನ್ನ ಪ್ರಯತ್ನನ ಪಟ್ಟು ನಾನು ಆಲೂ ಪರೋಟ ಮಾಡಿದ್ದೀನಿ ಅಂಡ್ ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿ ಬಂದಿದೆ. ಎಲ್ರದ್ದು ಡಿಫ್ರೆಂಟ್ ವೇ ಇರುತ್ತೆ ಆಲೂ ಪರೋಟ ಮಾಡೋದು, ಬಟ್ ಮೇನ್ ಎಟ್ ದಿ ಎಂಡ್ ಆ ರೀತಿ ಹೇಗಾದ್ರೂ ಆಗ್ಲಿ ಮೇನ್ ಟೇಸ್ಟ್ ಚೆನ್ನಾಗಾಗ್ಬೇಕು. ಸೊ ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಾಗಿದೆ ಗೈಸ್. ಸೊ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಟಿಲ್ ದೆನ್ ಟೇಕ್ ಕೇರ್, ಬಾಯ್ ಬಾಯ್.